ರಾಜ್ಯದಲ್ಲಿ 500 ಕೋಟಿ ಭಾರಿ ಶಕ್ತಿ ಯೋಜನೆಯಡಿಯಲ್ಲಿ ಉಚಿತವಾಗಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ಅದರ ಅಂಗವಾಗಿ ಶಕ್ತಿ ಯೋಜನೆ ಸಾಧನೆಯ ಸಂಭ್ರಮವನ್ನು ಆಚರಿಸಲು ರಾಜ್ಯ ಸರ್ಕಾರ ಇದೇ ಜುಲೈ 14ರಂದು ಸೋಮವಾರ ಬೆಳಗ್ಗೆ ರಾಜ್ಯದಾದ್ಯಂತ ಶಕ್ತಿ ಉತ್ಸವವನ್ನು ಆಚರಿಸಲು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯದಾದ್ಯಂತ ಹಮ್ಮಿಕೊಂಡಿದ್ದು ಬಳ್ಳಾರಿ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಮತ್ತು ಸಾರಿಗೆ ಇಲಾಖೆಯ ಸಹಯೋಗದೊಂದಿಗೆ ಬಳ್ಳಾರಿ ನಗರ ಕೇಂದ್ರದ ಬಸ್ ನಿಲ್ದಾಣದಲ್ಲಿ ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದಂತಹ ಶೋಭಾ ರಾಣಿಯವರು, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷರಾದ ಕೆಇ ಚಿದಾನಂದಪ್ಪ ಮತ್ತು ಮಹಾನಗರ ಪಾಲಿಕೆಯ ಮೇಯರ್ ಆದಂತಹ ಮುಲ್ಲಂಗಿ ನಂದೀಶ್, ಲೇಡ್ಕರ್ ನಿಗಮದ ಅಧ್ಯಕ್ಷ ಮುಂಡರಗಿ ನಾಗರಾಜ್, ಸಾರಿಗೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೇರಿ ಇಂದು ಬೆಳಗ್ಗೆ 10:30 ಮಹಿಳಾ ಸಮಾನತೆ ಸಂದೇಶ ಸಾರಿದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಭಾವಚಿತ್ರಕ್ಕೆ ಹಾಗೂ ಬಸ್ಗಳಿಗೆ ಪೂಜೆಯನ್ನು ಸಲ್ಲಿಸಿ ಸಂಭ್ರಮಿಸಿದ್ದಾರೆ. ಅದಲ್ಲದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಎಲ್ಲಾ ಜನತೆಗೆ ವಿತರಿಸಲಾಗಿದ್ದು, ನಂತರ ಬಸ್ ಡ್ರೈವರ್, ಕಂಡಕ್ಟರ್ಗಳಿಗೆ ಮತ್ತು ಮಹಿಳಾ ಪ್ರಯಾಣಿಕರಿಗೆ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಶೋಭಾ ರಾಣಿ ಅವರು ಸಿಹಿಯನ್ನು ಹಂಚಿದ್ದು ಸಂಭ್ರಮ ವ್ಯಕ್ತಪಡಿಸಿದ್ದಾರೆ. ನಂತರ ಮುಂಡರಗಿ ನಾಗರಾಜ್ ಅವರು ಬಸ್ಸಿನಲ್ಲಿ ಮಹಿಳೆಯರಿಗೆ ಟಿಕೆಟ್ ನೀಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸೇರಿದಂತೆ ಮುಂತಾದ ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು, ಉಪಾಧ್ಯಕ್ಷರು, ಜನಪ್ರತಿನಿಧಿಗಳು ಮಾತನಾಡಿದ್ದು ಹೀಗೆ. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಪ್ರಥಮವಾಗಿ ಜಾರಿಗೆ ತಂದಿರತಕ್ಕಂಥದ್ದು ಶಕ್ತಿ ಯೋಜನೆ. ಏನು ಈಗ 2 ವರ್ಷದ ಕೆಳಗೆ ಈ ಒಂದು ಶಕ್ತಿ ಯೋಜನೆಯನ್ನು ಜಾರಿಗೆ ತಂದ ಮೇಲೆ ಇದರಿಂದ ಅನೇಕ ಮಹಿಳೆಯರು ತಮ್ಮ ಬದುಕಿಗೆ ಆಸರೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳು ಕಾಲೇಜಿಗೆ ಬರೋದಾಗಿರ್ಬೋದು, ಅಥವಾ ಉದ್ಯೋಗ ಮಾಡ್ತಕ್ಕಂಥ ಮಹಿಳೆಯರಿಗೆ ಆಗಿರ್ಬೋದು, ಆಮೇಲೆ ಬಡ ಹೆಣ್ಣುಮಕ್ಕಳು ಬಂದು ಇಲ್ಲಿ ಏನಾದರೂ ಕಾಯಿಪಲ್ಯ ವ್ಯಾಪಾರ ಮಾಡ್ತಕ್ಕಂಥವ್ರು, ಮತ್ತು ಯಾವ್ದಾದ್ರು ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಟೈಲರಿಂಗ್ ಮಾಡ್ತಕ್ಕಂಥವ್ರು ಬೇರೆ ಬೇರೆ ಗ್ರಾಮಗಳಿಂದ ಬಂದು ನಗರಕ್ಕೆ ಬಂದು ಕೆಲಸ ಮಾಡಿ ಅವರ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಈ ರೀತಿ ಆಗಿರ್ತಕ್ಕಂಥ ಒಂದು ಅತ್ಯದ್ಭುತ ಕಾರ್ಯಕ್ರಮ ಇದು ಶಕ್ತಿ ಯೋಜನೆ. ಇದರಿಂದ ಬಹಳಷ್ಟು ಜನರಿಗೆ ಅನುಕೂಲ ಆಗಿದೆ. ಇದಕ್ಕಾಗಿ ಕಾರ್ಯಕ್ರಮ ಜಾರಿ ಮಾಡಿದ್ದಕ್ಕಾಗಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರವನ್ನ ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶದಲ್ಲೇ ಈ ಒಂದು ಕಾರ್ಯಕ್ರಮ ಬಹಳ ಅತ್ಯುತ್ತಮ ಕಾರ್ಯಕ್ರಮ ಅಂತ ಹೊಗಳ್ತಾ ಇದ್ದಾರೆ. ಅದೇ ರೀತಿ 5 ಗ್ಯಾರಂಟಿಗಳು ಕೂಡ ಬಡವರ ಮತ್ತು ಎಲ್ಲ ಜನಸಾಮಾನ್ಯರ, ಕಾರ್ಮಿಕರ ಪಾಲಿನ ಒಂದು ಕನಸನ್ನು ನನಸು ಮಾಡಿ ಏನು ಬೆಲೆ ಏರಿಕೆ ಅಂತ ತತ್ತರಿಸಿ ಹೋಗಿದ್ದು ಅವರೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಗೃಹ ಜ್ಯೋತಿ, ಇವೆಲ್ಲ ಯುವನಿಧಿ, ಇವೆಲ್ಲವುಗಳಿಂದ ಕೂಡ ಬಡವರ ಮತ್ತು ಸಾಮಾನ್ಯ ಜನರ, ಮಧ್ಯಮ ವರ್ಗದವರ ಬದುಕು ಬಹಳ ಹಸನಾಗಿದೆ ಅಂತಂದು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಪ್ರತಿ ಸರಿ ಪಂಚ ಗ್ಯಾರಂಟಿ ಸಕ್ಸಸ್ ಆಗಲ್ಲ, ಅದು ಫ್ಲಾಪ್ ಆಗ್ತದೆ ಅಂತ ಹೇಳ್ತಾನೆ ಬಂದಿದ್ದಾರೆ ನಿರಂತರವಾಗಿ. ಈಗಾಗಲೇ 2 ವರ್ಷ ನಿರಂತರವಾಗಿ 500 ಕೋಟಿ ಟಿಕೆಟ್ಗಳು ಆಗಿದಾವಂದ್ರೆ ನಾವು ಎಷ್ಟು ಹೆಣ್ಣು ಮಕ್ಕಳಿಗೆ ತಲುಪಿದ್ದೀವಿ, ಎಷ್ಟು ಜನರಿಗೆ ನೋವಿನಿಂದ ಪ್ರಯಾಣ ಮಾಡಲಿಕ್ಕೆ, ಕೆಲಸಕ್ಕೆ, ಓದಲಿಕ್ಕೆ, ಹೆಣ್ಮಕ್ಳು ಓದಲಿಕ್ಕೆ ಹೋಗ್ತಾ ಇದ್ದಾರೆ, ಹುಡುಗರಿಗೆ ಹೋಗ್ತಾರೆ, ಕೆಲಸಕ್ಕೆ ಬರ್ತಾರೆ, ತಾಲೂಕಿಂದ ಡಿಸ್ಟಿಕ್ಕಿಗೆ ಪ್ರತಿ ಸರಿ ಕೆಲಸ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಕೆಲಸದ ಅವಕಾಶ, ಪ್ರಯಾಣ ಮಾಡೋ ಅವಕಾಶ ನಮ್ಮ ಸರ್ಕಾರ ಕಲ್ಪಿಸಿದೆ. ನಮಸ್ಕಾರ. ಇವತ್ತು ರಾಜ್ಯದಲ್ಲಿ ನಮ್ಮ ರಾಜ್ಯದ ಘನ ಸರ್ಕಾರದ ಅತ್ಯಂತ ಮಹತ್ವದ ಯೋಜನೆ. ಈ ಯೋಜನೆಯಲ್ಲಿ 500 ಕೋಟಿ 83 ಲಕ್ಷ ಜನರು ಇವತ್ತೇನು ಮಹಿಳೆ ಪ್ರಯಾಣ ಮಾಡಿದರೆ ನಿಜವಾಗ್ಲೂ ಒಂದು ಅಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಒಂದು 5 ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಮಾಡಿದೆ. ಈ 5 ಗ್ಯಾರಂಟಿಗಳಿಂದ ಸುಮಾರು ವರ್ಷಕ್ಕೆ 60,000 ಕೋಟಿ ರೂಪಾಯಿ ನಾವು DBT ಮುಖಾಂತರ ನಮ್ಮ ಜನರ ಮನೆಗಳಿಗೆ ಹೋಗ್ತಾ ಇದೆ. ಇದೊಂದು ಮಹತ್ವವಾಗಿರ್ತಕ್ಕಂಥ ಯೋಜನೆ ಆಗಿದೆ. ಕೆಲವರು ಇದನ್ನ ವಿರೋಧ ಮಾಡಿದ್ರು, ಆದ್ರೆ ಇವತ್ತು ಪ್ರಯಾಣ ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಗೊತ್ತಿದೆ ಎಷ್ಟು ಅನುಕೂಲ ಆಗಿದೆ ಅಂತೇಳಿ. ಅದ್ರ ಜೊತೆಗೆ ಈ ಪಂಚ ಗ್ಯಾರಂಟಿಗಳನ್ನು ನಮ್ಮ ಮೋದಿ BJP ಟೀಕೆ ಮಾಡ್ತಿದ್ರು, ಅವ್ರು ಮಹಾರಾಷ್ಟ್ರದಲ್ಲಿ ಅಳವಡಿಸ್ಲಿಕ್ಕೆ ಇದನ್ನ ಕಾಪಿ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಅಮೆರಿಕದಲ್ಲಿ ಸಹ ಇದನ್ನು ಕಾಪಿ ಮಾಡ್ಕೊಂಡು ಅಲ್ಲಿ ಸಹ ಯೋಜನೆ ತರಬೇಕನ್ನೋ ಉದ್ದೇಶದಿಂದ ಅಲ್ಲಿನೂ ಪ್ರಯತ್ನ ನಡೀತಾ ಇದೆ. ಆಮೇಲೆ ವಿಶ್ವಸಂಸ್ಥೆ ಸಹ ಇದನ್ನು ಶ್ಲಾಘನೆ ಮಾಡಿದ್ದಾರೆ, ಒಳ್ಳೆ ಕಾರ್ಯಕ್ರಮ ಅಂತೇಳಿ. ಅದ್ರ ಜೊತೆಗೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರು, ಕಾಂಗ್ರೆಸ್ ಸರ್ಕಾರ ಇನ್ನು ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತು ಎಲ್ಲಾ ಇಲಾಖೆಗಳಲ್ಲಿ, ಇವತ್ತೇನು ನಮ್ಮ ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಮಂತ್ರಿಗಳು ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಜನರಿಗೆ ಇವತ್ತೇನು ಮುಟ್ತಾ ಇದ್ದಾರೆ ಇವತ್ತು ಕಾರ್ಯಕ್ರಮಗಳು, ಇದನ್ನು ವಿರೋಧ ಮಾಡ್ತೀವಿ, ವಿರೋಧ ಪಕ್ಷದವ್ರಿಗೆ ಏನು ಕೆಲಸ ಇಲ್ಲ, ಅವ್ರಿಗೆ ಮಾಡ್ತಾ ಇದ್ದಾರೆ. ಆದರೆ ನಾವಿವತ್ತು ಹೇಳ್ತೀವಿ, ನಾವು ಜನರನ್ನ ತಲುಪಿದೀವಿ, ಜನರ ಮನಸ್ಸುಗಳಲ್ಲಿ ನಾವಿದೀವಿ. ಕಾಂಗ್ರೆಸ್ ಸರ್ಕಾರ ಜನರಿಗೆ ಕೊಟ್ಟಿರ್ತಕ್ಕಂಥ 165 ಭರವಸೆಗಳು ನಾವೇನು ಕೊಟ್ಟಿದ್ದೀವಿ
ಅದನ್ನು ಈಡೇರಿಸಲಿಕ್ಕೆ ನಾವು ಯಾವಾಗಲೂ ಬದ್ಧತೆಯಿಂದ ಇದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಈ ಸಂದರ್ಭ. ಆಚರಣೆ ಮಾಡ್ತಾ ಇದ್ದೀವಿ. ಇದು ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಮುಖ್ಯವಾಗಿ ತಳ ಸಮುದಾಯ ಆಗಿರ್ತಕ್ಕಂಥ ಬಡವರಿಗೆ ತುಂಬಾ ಉಪಯುಕ್ತವಾದ ಕಾರ್ಯಕ್ರಮ. ನಾವು ನೋಡ್ತಾರೆ, ನಾನು ಬೆಂಗಳೂರಿಗೆ ಹೋದಾಗ ಇಂಡಸ್ಟ್ರಿಯಲ್ ಮನೆ ಹೋಗೋರು ಹೆಣ್ಮಕ್ಳು ಬಸ್ ತುಂಬ ಅವರೇ ಇರ್ತಾರೆ. ಡೈಲಿ ಅವ್ರಿಗೆ ಉಪಯೋಗ ಆಗ್ತಾ ಇದೆ. ಯಾರು ಕಾರ್ಖಾನೆಗಳಲ್ಲಿ ಯಾರು ಟೈಲರಿಂಗ್ ಮಾಡ್ತಾರ, ಯಾರು ದಿನಗೂಲಿ ನೌಕರಿ ಮಾಡ್ತಾರ, ಅವ್ರಿಗೆ ತುಂಬಾ ಉಪಯುಕ್ತ ಆಗಿದೆ. ಟೀಕೆ ಮಾಡೋರಿಗೆ ಬಡವ್ರ ಕಷ್ಟ ಅರ್ಥ ಆಗಲ್ಲ. ಬಡವ್ರ ಕಷ್ಟ ಅರ್ಥ ಆಗಿರೋದು ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯಗೆ, ಡಿ ಕೆ ಶಿವಕುಮಾರ್ ಮಾತ್ರ ಅಂತರ್ಗೆ ಮಾತ್ರ ಅರ್ಥ ಆಗ್ತದೆ. ಏನು 500 ಕೋಟಿ ಮಹಿಳೆಯರು ಏನು ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ, ಇವತ್ತು ಕರ್ನಾಟಕದಂತ ಇವತ್ತು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು, ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಆಚರಣೆ ನಾವು ಮಾಡ್ತಾ ಇದ್ದೀವಿ. ಇವತ್ತು ಏನು ನಾವು ನಮ್ಮ 2 ವರ್ಷ ಕೆಳಗಡೆ ಏನು ನಾವು ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವು ಏನು 5 ಪಂಚ ಗ್ಯಾರಂಟಿಗಳನ್ನು ನಾವು ಏನು ಘೋಷಣೆ ಮಾಡಿದ್ವಿ, ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂತ 2,000 ಮತ್ತು ಮಹಿಳೆಯರಿಗೆ ಉಚಿತ ಪ್ರಯಾಣ ಬಸ್ಸಲ್ಲಿ ಅಂತೇಳಿ ನಾವೇನು ಘೋಷಣೆ ಮಾಡಿದ್ವಿ, ಅದರಲ್ಲಿ ಪ್ರಥಮವಾಗಿ ನಾವು ಶಕ್ತಿ ಯೋಜನೆಯನ್ನೇ ನಾವು ಇವತ್ತು ಯೋಜನೆ ತಂದಿದ್ದು ನಾವು 2 ವರ್ಷ ಕೆಳಗಡೆ. ಸೊ ಇವತ್ತು 2,83,83,00,000 ಮಹಿಳೆಯರು ಇವತ್ತು ಬಸ್ಸಲ್ಲಿ ಕರ್ನಾಟಕನಾದ್ಯಂತ ಏನು ಇವತ್ತು ಪ್ರಯಾಣ ಮಾಡಿದ್ದಾರೆ. ಸೊ ಇದಕ್ಕೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸರ್ ಅವರಿಗೂ, ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸರ್ ಅವರಿಗೂ, ಹಾಗೂ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾರಿ ಅವರಿಗೂ, ಹಾಗೂ ಮತ್ತು ವಿಶೇಷವಾಗಿ ನಮ್ಮ ಸರ್ಕಾರದಿಂದ ಇವತ್ತೇನು KSRTC ಎಲ್ಲ ಸಿಬ್ಬಂದಿಗಳಿಗೆ ಇವತ್ತು ಏನು ಇವತ್ತು ಸಕ್ಸಸ್ ಆಗಿದೆ, ಅವರಿಗೂ ಸಹ ನಾವೇನು ವಿಶೇಷವಾಗಿ ನಾನು ಇವತ್ತು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಇದು ಸೂರ್ಯ ನ್ಯೂಸ್ ಕನ್ನಡ.